ಮಾನ್ವಿ ಪಟ್ಟಣದ ಭಾರತ ಜೋಡೋ ಭವನದಲ್ಲಿ ತಾಲೂಕು ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ 79ನೇ ಸ್ವಾತಂತ್ರ್ಯ ದಿನೋತ್ಸವ ಹಾಗೂ 65ನೇ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಪಿಯುಸಿ ಹಾಗೂ ಪದವಿ ವಿದ್ಯಾರ್ಥಿಗಳಿಗೆ ತಾಲೂಕು ಮಟ್ಟದ ಪ್ರಬಂಧ ಸ್ಪರ್ಧೆ ಆಯೋಜಿಸಲಾಗಿತ್ತು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಗಾಫೂರ್ ಸಾಬ್ ಉದ್ಘಾಟಿಸಿದರು. ವಿದ್ಯಾರ್ಥಿಗಳಲ್ಲಿ ನಮ್ಮ ದೇಶದ ಚರಿತ್ರೆ ಹಾಗೂ ನಮ್ಮ ದೇಶದ ಸಂವಿಧಾನದ ಮೌಲ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಮತ್ತು ಸಂವಿಧಾನದ ಮಹತ್ವ ಎನ್ನುವ ವಿಷಯದ ಕುರಿತು ತಾಲೂಕು ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರಬಂಧ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು, ವಿವಿಧ ಕಾಲೇಜುಗಳ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದರು. ಪ್ರಥಮ ಸ್ಥಾನವನ್ನು ಪಡೆದ ವಿದ್ಯಾರ್ಥಿನಿ ಶ್ವೇತಾ ಅವರಿಗೆ 15,000 ಚೆಕ್ ಹಾಗೂ ಪುರಸ್ಕಾರ, ದ್ವಿತೀಯ ಸ್ಥಾನವನ್ನು ಪಡೆದ ಅಂಜುಮಾ ಫಾತಿಮಾ ಅವರಿಗೆ 10,000 ಚೆಕ್, ತೃತೀಯ ಸ್ಥಾನವನ್ನು ಪಡೆದ ಭೀಮಮ್ಮ ಅವರಿಗೆ 5,000 ಚೆಕ್ ವಿತರಣೆ ಮಾಡಲಾಯಿತು. ಉತ್ತಮವಾಗಿ ಪ್ರಬಂಧವನ್ನು ರಚಿಸಿದ ವಿದ್ಯಾರ್ಥಿಗಳಿಗೆ ಸಮಾಧಾನಕರ ಬಹುಮಾನಗಳನ್ನು ನೀಡಲಾಯಿತು. ವರದಿ ಶಫೀಕ್ ಹುಸೇನ್, ಮಾನ್ವಿ. ಯೂನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆಯನ್ನು ತೋರಿಸುವಂತ ದೇಶ ಆಗಿದೆ. ಹಾಗಾಗಿ ಬಹಳ ಸಮಯ ಕಡಿಮೆ, ಸಂಕ್ಷಿಪ್ತವಾಗಿ ಹೇಳ್ತೀನಿ. ಇನ್ನು ಸಂವಿಧಾನಕ್ಕೆ ಬಂತಂದ್ರೆ ಇವತ್ತೇನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತೇನು ಸಂವಿಧಾನ ನಮಗೆ ದೇಶ ಕೊಟ್ಟಿದ್ದಾರೆ. ಇವತ್ತು ಇದು ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಜಗತ್ತಿನ ಶ್ರೇಷ್ಠ ಸಂವಿಧಾನ ಯಾವ್ದಾದ್ರು ಇದ್ರೆ ಭಾರತದ ಸಂವಿಧಾನ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, ನೀವೆಲ್ಲ ತಿಳ್ಕೊಬೇಕು ವಿದ್ಯಾರ್ಥಿಗಳೇ, ಈ ಸಂವಿಧಾನ ಪುಸ್ತಕ ಕೇವಲ 1.5 ಲಕ್ಷ ಪದಗಳುಳ್ಳಂತ ಪುಸ್ತಕ ಮಾತ್ರ ಅಲ್ಲ, ಅದ್ರ ಜೊತೆಗೆ ಅದರ ಹಲವಾರು ವಿಚಾರಗಳಿದಾವೆ. ಅನ್ಯಾಯವಾದ ನ್ಯಾಯ ಕೊಡಿಸುವಂತ ಕೆಲಸ ಸಂವಿಧಾನ ಮಾಡಿದೆ. ಹಾಗಾಗಿ ಇವತ್ತೇನು ಸಂವಿಧಾನ ರಚಿಸಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 2 ವರ್ಷ 11 ತಿಂಗಳ 8 ದಿನ ಸಮಯ ತಗೊಂಡ್ರು. ಅದು 75 ವರ್ಷ ಆಗೋವರೆಗೂ ನಮ್ಮ ದೇಶನ ಸದೃಢ ದೇಶ ಕಟ್ತಾ ಇದೆ, ಹಲವಾರು ನ್ಯಾಯ ಕೊಡಿಸಿದೆ. ಆದ್ರೆ ಇದು 75 ವರ್ಷ ಅಲ್ಲ, 7,000 ವರ್ಷ ಆದ್ರೂ ಈ ಸಂವಿಧಾನ ಯಾರ ಕೈಲಿ ಮುಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳೇ, ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಿಮ್ ಕಡೆಯೇ ಒಂದು ಕಿವಿ ಮಾತನ್ನು ಹೇಳಿ ನನ್ನ ಭಾಷಣ ಮುಗಿಸ್ತೀನಿ. ಏನಪ್ಪಾ ಅಂತಂದ್ರೆ, ನಿಮ್ಗೆ ಏನಾದ್ರೂ ಮುಂದಿನ ದಿನಗಳಲ್ಲಿ ಈ ದೇಶ ಸೇವೆ ಸಲ್ಲಿಸುವಂತ ಜವಾಬ್ದಾರಿತ ಸ್ಥಾನದಲ್ಲಿ ನೀವೇನಾದ್ರೂ ಬಂದ್ರೆ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ ಬಂಧುಗಳೇ, ಜಸ್ಟಿಸ್ ಡಿಲೈಡ್ ಇಸ್ ಜಸ್ಟಿಸ್ ಡಿನೈಡ್. ಅಂದ್ರೆ ಯಾವಾಗ ಅನ್ಯಾಯ ತಡವಾಗ್ತದೋ ಅದು ತಿರಸ್ಕರಿಸಲ್ಪಡುತ್ತದೆ. ನೀವು ಯಾವ್ದು ಜವಾಬ್ದಾರಿತ ಸ್ಥಾನದಲ್ಲಿ ದೇಶಕ್ಕೆ ಸೇವೆ ಸಲ್ಲಿಸುವಂತ ಸ್ಥಾನದಲ್ಲಿ ನೀವು ಇದ್ದಾಗ ಅನ್ಯಾಯ ಕಂಡಾಗ ನೀವು ಯಾವತ್ತೂ ಆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ತಡ ಮಾಡಬೇಡಿ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಆ ಕಾಲ ಚಂದವೋ ಈ ಕಾಲ ಚಂದವೋ, ಆ ಕಾಲ ಚಂದವೋ ಈ ಕಾಲ ಚಂದವೋ, ಯೋಚನೆ ಮಾಡಿ ನೀ ಕೇಳೋ ಜನ, ಯೋಚನೆ ಮಾಡಿ ನೀ ಕೇಳೋ ಜನ, ಯೋಚನೆ ಮಾಡಿ ನೀ ಕೇಳೋ ಜನ. ಮುಂಜಾನೆ ಎದ್ದು ಮಹಾದೇವನ ನೆನೆದು, ಮುಂಜಾನೆ ಎದ್ದು ಮಹಾದೇವನ ನೆನೆದು, ಬೆವರು ಸುರಿಸು ದುಡಿಯುವುದು ಆ ಕಾಲ, ಬೆವರು ಸುರಿಸಿ ದುಡಿಯುವುದು ಆ ಕಾಲ. ಮುಖವನ್ನೇ ತೊಳೆಯದೆ ಬಿಸಿ ಚಹಾ ಕುಡಿದು, ಮುಖವನ್ನೇ ತೊಳೆಯದೆ ಬಿಸಿ ಚಹಾ ಕುಡಿದು, ಮತ್ತೆ ಕೊರಕೆ ಒಡೆಯುವುದು ಈ ಕಾಲ, ಮತ್ತೆ ಕೊರಕೆ ಒಡೆಯುವುದು. ನಮಸ್ಕಾರ. ತಾಲೂಕು ಯುವ ಕಾಂಗ್ರೆಸ್ ಸಮಿತಿ ಮಾನ್ವಿ ವತಿಯಿಂದ ಭಾರತಕ್ಕೆ ಸ್ವತಂತ್ರ ಮತ್ತು ಸಂವಿಧಾನದ ಮಹತ್ವದ ಕುರಿತು ಪ್ರಬಂಧ ಸ್ಪರ್ಧೆ ಏರ್ಪಡಿಸಿರ್ತಕ್ಕಂಥ ತಮಗೆಲ್ಲ ಗೊತ್ತಿರೋ ವಿಚಾರ. ಇವತ್ತು ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಅಣ್ಣವ್ರು ಹೇಳಿದಂಗೆ ನಿರೀಕ್ಷೆಗೂ ಮೀರಿ ಇವತ್ತು ವಿದ್ಯಾರ್ಥಿಗಳು ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಮೊದಲನೇದಾಗಿ ಅವರಿಗೆಲ್ಲ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇವತ್ತೇನು ಈ ಕಾರ್ಯಕ್ರಮವನ್ನು ಯಾಕೆ ಏರ್ಪಡಿಸಿದ್ದೀವಿ ಅಂತಂದರೆ, ಇವತ್ತಿನ ವಿದ್ಯಾರ್ಥಿಗಳು ಯಾವುದು ಉಪಯೋಗ ಇರುವಂಥ ವಿಷಯಕ್ಕೆ ಗಮನ ಕೊಡ್ತಿಲ್ಲ, ಉಪಯೋಗ ಇರಲಾರ್ದಂಥ ವಿಷಯಕ್ಕೆ ಭಾಳಷ್ಟು ಹೆಚ್ಚು ಗಮನ ಕೊಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಸ್ವತಂತ್ರ ಮತ್ತು ಸಂವಿಧಾನಕ್ಕೆ ಭಾಳಷ್ಟು ಒತ್ತು ಈ ವಿದ್ಯಾರ್ಥಿಗಳು ಇವತ್ತಿನ ದಿನಮಾನಗಳಲ್ಲಿ ಕೊಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಸ್ವತಂತ್ರ ಅಂದರೆ ಕೇವಲ ಆಗಸ್ಟ್ 15 ಅಲ್ಲ, ಗಣರಾಜ್ಯೋತ್ಸವ ಅಂದರೆ ಕೇವಲ ಜನವರಿ 26 ಅಲ್ಲ. ಇದರಿಂದೇನು ಮಹತ್ವವಾದ ಸಂದೇಶವನ್ನು ಇವತ್ತೆಲ್ಲ ವಿದ್ಯಾರ್ಥಿಗಳು ತಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಹಾಗಾಗಿ ಮತ್ತೊಮ್ಮೆ ವಿದ್ಯಾರ್ಥಿಗಳಲ್ಲಿ ನಮಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತು ನಮಗೆ ಸಹಕರಿಸಿದ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಿಗೂ ಮತ್ತು ಯುವ ಕಾಂಗ್ರೆಸ್ ಕಾರ್ಯಕರ್ತರಿಗೂ, ಪದಾಧಿಕಾರಿಗಳಿಗೂ, ಜನಪ್ರತಿನಿಧಿಗಳಿಗೂ ಮತ್ತು ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾರೆ. ಸ್ವಾತಂತ್ರ್ಯ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಮತ್ತು
ಕಾಂಗ್ರೆಸ್ ಪಕ್ಷದ ಸಂಸ್ಥಾನ ದಿನಾಚರಣೆ ಅಂಗವಾಗಿ ಇವತ್ತು ಮಾನ್ವಿ ತಾಲೂಕು ಯುವ ಕಾಂಗ್ರೆಸ್ ವತಿಯಿಂದ ಪ್ರಬಂಧ ಸ್ಪರ್ಧೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮಾನ್ವಿ ನಗರದಲ್ಲಿರುವಂಥ ಸುಮಾರು 20ರಿಂದ 25 ಕಾಲೇಜುಗಳ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈಗಾಗಲೇ ರಾಷ್ಟ್ರೀಯ ಕಾಂಗ್ರೆಸ್ ವತಿಯಿಂದ ಇಡೀ ನಮ್ಮ ಸ್ವತಂತ್ರ ಹೋರಾಟದ ಚಳುವಳಿಯಲ್ಲಿ ಭಾಗವಹಿಸಿ ಏನು ಕಾಂಗ್ರೆಸ್ ಪಕ್ಷದ ಪಾತ್ರ ಇವತ್ತಿನ ಪರಿಸ್ಥಿತಿಯ ನೋಡಿದರೆ ಕಾಂಗ್ರೆಸ್ ಪಕ್ಷದ ಯಾವ ರೀತಿ ಭಾಗವಹಿಸಿದ್ದಾರೆ. ಈ ಸ್ವತಂತ್ರ ಹೋರಾಟ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅನೇಕ ನಾಯಕರು ಸ್ವಾತಂತ್ರ್ಯ ತಂದುಕೊಡಬೇಕಾದ್ರೆ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ಹಾಗಾಗಿ ಒಟ್ಟು ಇಡೀ ಭಾರತ ದೇಶದಲ್ಲಿ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಈ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ತಾವೆಲ್ಲರೂ ನೋಡಬಹುದು. ನೂರಾರು ಹುಡುಗರು ಈ ಕಾರ್ಯಕ್ರಮದಲ್ಲಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಈ ಸ್ಪರ್ಧೆಯಲ್ಲಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ ವತಿಯಿಂದ ಏನು ಅಧಿಸೂಚನೆಯನ್ನು ಬಂದಿದೆ, ಆ ಅಧಿಸೂಚನೆಯ ಪ್ರಕಾರ ರಾಜ್ಯ ಯುವ ಕಾಂಗ್ರೆಸ್ ವತಿಯಿಂದ ಮತ್ತು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಮೊದಲೇ ಬಹುಮಾನ ಯಾರು ಪ್ರಬಂಧ ಸ್ಪರ್ಧೆಯಲ್ಲಿ ಮೊದಲೇ ಬಹುಮಾನವನ್ನು ಕೊಡುತ್ತಾರೋ ಅವರಿಗೆ 15,000 ರೂಪಾಯಿ, ಎರಡನೇ ಬಹುಮಾನ ಪಡೆದವರಿಗೆ 10,000 ರೂಪಾಯಿ, ತೃತೀಯ ಬಹುಮಾನ ಪಡೆದವರಿಗೆ 5,000 ರೂಪಾಯಿ. ಮತ್ತು ಅದರ ಜೊತೆಯಲ್ಲಿ ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಈ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಒಂದು ಸರ್ಟಿಫಿಕೇಟನ್ನು ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಕೊಡಲಾಗುತ್ತದೆ. ಬಗ್ಗೆ ಈ ಒಂದು ಪ್ರಬಂಧ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೀವಿ. ಅವರಲ್ಲಿ ಸಂವಿಧಾನದ ಆಶಯಗಳನ್ನು ಬೇರೂರಿಸಲಿಕ್ಕೆ ಇದರ ಮೂಲ ಉದ್ದೇಶ ಆಗಿದೆ. ಸಂವಿಧಾನ ಅಂದ್ರೇನು, ಅದರ ಮೂಲ ಆಶಯ ಏನು, ಸಂವಿಧಾನದ ಪೀಠಿಗೆ ನಮಗೇನು ಹೇಳ್ತದೆ, ಮತ್ತು ಸ್ವಾತಂತ್ರ್ಯ ಸಂಗ್ರಾಮ ಯಾವ ರೀತಿಯಾದಂಥ ಪಾಠವನ್ನು ಮುಂಬರುವ ಜನರೇಷನ್ಗೆ ಕೊಡ್ತದೆ ಅಂಥೇಳಿ ಈ ಮೂಲಕ ನಾವು ಈ ಪ್ರಬಂಧ ಸ್ಪರ್ಧೆ ಮೂಲಕ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲಿಕ್ಕಾಗಿ ಅವರಲ್ಲಿ ಈ ವಿಷಯದ ಕುರಿತು ವಿಷಯ ಪರಿಪೂರ್ಣತೆ ಅವ್ರ ಹತ್ರ ಬರಲಿ ಅಂಥೇಳಿ ನಾವು ಈ ಒಂದು ಪ್ರಬಂಧ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರಬಂಧ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನವಾಗಿ 15,000 ರೂಪಾಯಿಯನ್ನು ಕೊಟ್ಟರೆ, ಎರಡನೇ ಬಹುಮಾನವಾಗಿ 10,000 ರೂಪಾಯಿಯನ್ನು ಕೊಡ್ತಾ ಇದ್ದೀವಿ, ಮೂರನೇ ಬಹುಮಾನವಾಗಿ 5,000 ರೂಪಾಯಿಯನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ಇನ್ನೊಬ್ಬರು ಹಿತೈಷಿಗಳು ಅವರು ಸಹ ವಿದ್ಯಾರ್ಥಿಗಳ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂಥದ್ದು ಹೊಸ ಪೀಳಿಗೆಯಲ್ಲಿ ಯಾವ ರೀತಿಯಾದಂಥ ಹುರುಪಿದೆ ಅಂತೇಳಿ ತೋರಿಸ್ತದೆ. ಮತ್ತು ಆ ಮೂಲಕ ಅವರು ಸಹ ಇನ್ನೊಬ್ಬ ಹಿತೈಷಿಗಳು ಇದಕ್ಕೆ ಸಮಾಧಾನಕರವಾಗಿ ಇನ್ನಷ್ಟು 5,000 ರೂಪಾಯಿಯನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಈ ಅಮೌಂಟು ಕೇವಲ ಅಮೌಂಟ್ ಅಷ್ಟೇ, ಆದರೆ ಇದರ ಮೂಲ ಆಶಯ ಏನಿದೆ, ನಾವು ಸ್ವಾತಂತ್ರ್ಯವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 79 ವರ್ಷಗಳಾಗಿದೆ. ಆ 79 ವರ್ಷಗಳಲ್ಲಿ ನಾವು ಮುಂಬರುವ ಜನರೇಷನಲ್ಲಿ ಸ್ವಾತಂತ್ರ್ಯವನ್ನು ಅಂದರೆ ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತೇಳಿ ಈ ಮೂಲಕ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಈ ಒಂದು ಪ್ರಬಂಧ ಸ್ಪರ್ಧೆಗೆ ಹೃತ್ಪೂರ್ವಕವಾಗಿ ಆಗಮಿಸಿದಂಥ ಎಲ್ರಿಗೂ ನಾವು ಧನ್ಯವಾದಗಳನ್ನು ಹೇಳ್ತಿದ್ದೇವೆ. ಥ್ಯಾಂಕ್ ಯು. ಯುವ ಕಾಂಗ್ರೆಸ್ ವತಿಯಿಂದ 79ನೇ ಸ್ವಾತಂತ್ರ್ಯೋತ್ಸವ ದಿನದ ಅಂಗವಾಗಿ ಹಾಗೂ 65ನೇ ಯುವ ಕಾಂಗ್ರೆಸ್ ಸ್ಥಾಪನಾ ದಿನಾಚರಣೆ ಅಂಗವಾಗಿ ಈ ದಿನ ಮಾನವಿ ನಗರದ ಭಾರತ್ ಜೋಡೋ ಆಫೀಸ್ನಲ್ಲಿ ನಮ್ಮ ತಾಲೂಕಿನ ಮಾನವಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿರ್ತಕ್ಕಂಥ ನಮ್ಮ ಮಾನವಿ ತಾಲೂಕಾ ಯುವ ಕಾಂಗ್ರೆಸ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಯಾಕಂತಂದರೆ ಇವತ್ತಿನ ದಿನ ನಾವೆಲ್ಲ ಅರ್ಥಕೊಳ್ಬೇಕು, ನಮಗೆ ಸ್ವಾತಂತ್ರ್ಯ ಹಾಗೇ ಬಂದಿಲ್ಲ. ಹಲವಾರು ಮಹನೀಯರ, ಸ್ವಾತಂತ್ರ್ಯ ಹೋರಾಟಗಾರರ, ದೇಶ ಅಭಿಮಾನಿಗಳ ತ್ಯಾಗ ಬಲಿದಾನದಿಂದ ನಮಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿರುತ್ತದೆ ಅಂತ ಎಲ್ಲರಿಗೂ ತಿಳಿದ ವಿಷಯ. ಆ ಒಂದು ಸ್ವಾತಂತ್ರ್ಯವನ್ನು ಸಿಕ್ಕಿದ ಸಂದರ್ಭದಲ್ಲಿ ಆ ದಿನ
ಗಾಂಧೀಜಿಯವರ ನೇತೃತ್ವದಲ್ಲಿ ಒಂದು ತತ್ವವನ್ನು ನಮಗೆ ಅವರು ಹೇಳಿಕೊಟ್ಟಿದ್ದಾರೆ. ಸತ್ಯ ಮತ್ತು ಅಹಿಂಸೆ ಮಾರ್ಗದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಈ ಒಂದು ಸತ್ಯ ಮತ್ತು ಅಹಿಂಸೆಯಿಂದ ಈ ಒಂದು ಯುವ ಪೀಳಿಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಡೆದು ನಮ್ಮ ದೇಶವನ್ನು ಬಲಿಷ್ಠ ರಾಷ್ಟ್ರವನ್ನು ಆಗಿ, ಸದೃಢ ರಾಷ್ಟ್ರವನ್ನು ಆಗಿ ಮತ್ತು ಅಭಿವೃದ್ಧಿ ರಾಷ್ಟ್ರವನ್ನಾಗಿ ಮಾಡಬೇಕಂತೇಳಿ ನಾನೆಲ್ಲ ಯುವ ವಿದ್ಯಾರ್ಥಿಗಳಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ. ಈ ಒಂದು ದೇಶ ನಡೀಬೇಕಾದ್ರೆ ಸಂವಿಧಾನವೂ ಅಷ್ಟೇ ಮುಖ್ಯ. ಈ ಸಂವಿಧಾನವನ್ನು ನಮಗೆ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ರನ್ನು ಇವತ್ತು ನಾವು ನೆನೆಸ್ಕೊಳ್ಬೇಕಾಗುತ್ತದೆ. ಅವರು ಒಂದು ಬರೆದುಕೊಟ್ಟಂಥ ಈ ಸಂವಿಧಾನದ ಅಡಿಯಲ್ಲಿ ನಮಗೆಲ್ಲರಿಗೂ ಇವತ್ತು ಸಮಾನದ ಹಕ್ಕು ಮತ್ತು ಮತದಾನದ ಹಕ್ಕು ಎಲ್ಲ ಇದರಿಂದ ಹಕ್ಕುಗಳನ್ನು ನಾವು ಪಡ್ಕೊಳ್ತಿದ್ದೇವೆ. ಆ ಒಂದು ಸಂವಿಧಾನವನ್ನು ಉಳಿಸುವ ಒಂದು ಜಾಗೃತಿನೂ ಇವತ್ತು ನಮ್ಮ ಯುವ ಕಾಂಗ್ರೆಸ್ಸಿನ ವತಿಯಿಂದ ಆಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ನಮ್ಮ ಮಾನ್ವಿ ತಾಲೂಕಿನ ಎಲ್ಲ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಯಾಕಂದರೆ ದೇಶ ಅಭಿಮಾನವನ್ನು ಅವರಲ್ಲಿ ಇಷ್ಟೊಂದು ಯಾವ ರೀತಿ ಕಂಡಿವಿ ಇವತ್ತು ಅಂತಂದರೆ, ಆ ಒಂದು ಹುಮ್ಮಸ್ಸು. ನಾವು ಅಂದ್ಕೊಂಡಿದ್ವಿ ಮಳೆ ಇದೆ, ಸ್ವಲ್ಪ ಕಡಿಮೆ ಆಗ್ಬೋದೇನೋ ವಿದ್ಯಾರ್ಥಿಗಳು ಬರೋದು ಅಂದ್ಕೊಂಡಿದ್ವಿ. ಆದರೆ ನಮ್ಮ ನಿರೀಕ್ಷೆಗೂ ಮೀರಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಯುವ ಕಾಂಗ್ರೆಸ್ಸಿಗೆ ಒಂದು ಚೈತನ್ಯ ತುಂಬಿದ್ದೀರಿ ಅಂತಲೇ ನಾನು ಹೇಳ್ತೀನಿ. ಆ ಒಂದು ಚೈತನ್ಯ ತುಂಬಿದಂಥ ತಮ್ಮೆಲ್ಲ ವಿದ್ಯಾರ್ಥಿಗಳು ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಹನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.